ಮೈಸೂರಮ್ಮ ಕತೆ ಅಂತ ನನ್ಗೆ ಅವ್ರ ಹೆಸರು ಕೇಳಿಲ್ಲ. ಬಟ್ ಅದನ್ನೇ ಅವ್ರಿಗೆ ಪಾಪ ಮನೆ ಕೆಲ್ಸದಿಂದ ಪುರ್ಸೋದ್ ಸಿಕ್ಕಿದ್ರೆ ಬರೆಯೋರು. ಬಟ್ ಅವ್ರ ಹತ್ರನೇ ಕೂತ್ಕೊಂಡ್ ಬರೀತಿದ್ದೆ. ಅವ್ರು ಬರೀತಿದ್ದಿದ್ದು ಇನ್ನೂನು ಒಂದ್ ಗಣಪತಿದು ಇದಿಟ್ಕೊಂಡು ಪಿಕ್ಚರ್ ಇಟ್ಕೊಂಡು ಒಂದ್ ಕಾರ್ಡ್ ಬೋರ್ಡ್ ಅಲ್ಲಿ ಬರೆಯೋರು ಅವರು. ಸೊ ಗಣಪತಿ ಪಿಕ್ಚರು ಎಲ್ಲ ನನ್ನ ಹತ್ರ ಇನ್ನೂ ಇದೆ. ತಾತ ಹೋಗಿದ್ದು 1976 ಅಲ್ಲಿ, ನಮ್ಮ ಅಜ್ಜಿ ಹೋಗಿದ್ದು 1988. ಅಂಕಲ್ ಇಲ್ಲಿದ್ದಾರೆ, ಕ್ಯಾನಡಾಲಿದ್ರು. ಅವರು 1985 ಹಂಗೆ ಹೋಗ್ಬಿಟ್ರು. ಈ ತರ ಹೋದ ಅಂತ ಹೇಳಿದ್ರು. ಅದು ಅವ್ರಿಗೆ ಐ ಥಿಂಕ್ ಅದಾದ್ಮೇಲೆ ತುಂಬಾ ಕೂಗೋದ್ರು. ಅದು ವಾಪಸ್ ಬರ್ಲೇ ಇಲ್ಲ. ನೂರೊಂದು ನೆನಪು. ವಾಣಿಯಮ್ಮ ಯಾವಾಗಮ್ಮ, ಅಂದ್ರೆ ಏನಾಗಿತ್ತು ವಾಣಿಯಮ್ಮಗೆ? ಅವ್ರಿಗೆ ಡಯಾಬಿಟಿಕ್ಸ್ ಇತ್ತು. ಕೊನೆಗೆ ತುಂಬಾ ಒಂಥರ ವೀಕ್ ಆಗೋಗಿದ್ರು. ನರ್ವ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಕೊನೆಗೆ ಅವ್ರಿಗೆ ಆಗಿದ್ದು ಬ್ರೈನ್ ಹ್ಯಾಮರೇಜ್. ಅಯ್ಯೋ, ಅವ್ರಿಗೂ ಬ್ರೈನ್ ಹ್ಯಾಮರೇಜ್? ಹೌದು. ತಾತ ಅವ್ರಿಗೂ ಅದೇ, ಅಜ್ಜಿಗೂ ಅದೇನೆ? ತಾತ ಅವ್ರಿಗೆ ಬ್ರೈನ್ ಹ್ಯಾಮರೇಜ್ ಬಿಕಾಸ್ ಆಫ್ ಆಕ್ಸಿಡೆಂಟ್ ಆಗಿತ್ತು. ಇವ್ರಿಗೆ ಅದು ಏಜು, ನರ್ವ್ಸ್ ಎಲ್ಲ ಸೇರಿ ಅದು ಡಯಾಬಿಟಿಕ್ಸ್, BP ಎಲ್ಲ ಇತ್ತಲ್ಲ, ಅದ್ರಿಂದ ಏಜ್ ರಿಲೇಟೆಡ್ ಅಷ್ಟೇ. ಎಷ್ಟಾಗಿತ್ತಮ್ಮ ಏಜ್ ವಾಣಿಯಮ್ಮಗೆ? ಅವ್ರಿಗೆ 76. 1988 ಅಲ್ಲಿ ಹೋದ್ರು. 1988 ಅಲ್ಲಿ. ಓಕೆ, ಅವಾಗ ನಿಮ್ಗೆ ಅದು ಇಟ್ ವಾಸ್ ಎ ಬಿಗ್ ಬ್ಲೋ ಅಂತ ಕಾಣುತ್ತೆ. ಯಾಕಂದ್ರೆ ನಿಮ್ಗೆ ಅಜ್ಜಿನ ತುಂಬಾ ಒಂಥರ ನಮ್ಗೆ ಅವಾಗ ಹೇಳ್ಕೊಳಕ್ ಗೊತ್ತಾಗ್ಲಿಲ್ಲ. ನಂಗೆ ಜ್ವರ ಬಂದ್ಬಿಟ್ಟಿತ್ತು. ಒಂದ್ 4-5 ವಾರಾನೇ ಸ್ವಲ್ಪ ಹುಷಾರ್ ತಪ್ಪಿದ್ದೆ. ಅದ್ ಹೇಳ್ಕೊಳಕ್ ಗೊತ್ತಾಗ್ತಿರ್ಲಿಲ್ಲ. ಇಲ್ಲ, ನಾನ್ ಅವ್ರ ಹತ್ರನೇ ಮಲ್ಕೋತಾ ಇದ್ದೆ. ಹಂಗೂ ನಮ್ ಪಪ್ಪ ಬೈಯೋರು, ನೀನ್ ಹಾಸಿಗೆ ಮೇಲ್ ಮಲ್ಕೋ ಅಂತ. ನಮ್ ತಂದೆ ಮಲ್ಕೊಳ್ಳೋವರೆಗೂ ಸುಮ್ನೆ ಇರ್ತಿದ್ದೆ, ನಾನ್ ಹಾಸಿಗೆನೆ ಮಲ್ಕೋತಾ ಇದ್ದೆ. ಆಮೇಲೆ ಓಡ್ ಬಂದ್ ನಮ್ಮ ಅಜ್ಜಿ ಹತ್ರನೇ ಮಲ್ಕೋತಾ ಇದ್ದೆ. ನಮ್ ತಂದೆ ಬೈಯೋರು, ಅಮ್ಮಂಗೆ ಜಾಗ ಇರಲ್ಲ ಅಂತದ್ರಲ್ಲಿ ನೀನ್ ಅಲ್ವೋ ಏನು ಸುಳ್ಕೊಂಡ್ ಮಲ್ಕೋತಿಯಾ, ಬೇಡಪ್ಪ ಅಂತ. ಆತರನ ಅವ್ರ ಜೊತೆನೆ ಕೂತ್ಕೋತಿದ್ದೆ, ಅವ್ರ ಜೊತೆ ಮಲ್ಕೋತಾ ಇದ್ದೆ, ಎಲ್ಲಾ ಅವ್ರ ಜೊತೆನೆ ಮಾಡ್ತಿದ್ದಿಂದ ತುಂಬಾ ಸ್ವಲ್ಪ ಎಫೆಕ್ಟ್ ಆಗಿತ್ತು. ಅಜ್ಜಿ ಜೊತೆ ಮಲಗ್ತಿದ್ದೆ ಅಂತ ಹೇಳಿದ್ರಲ್ಲ, ಇವಾಗ ನಾನು ನಮ್ಮ ಅಜ್ಜಿ ಜೊತೆ, ನಂದು ಮೈಸೂರಮ್ಮ, ನಾನು ಮೈಸೂರಿನವನೇ. ನೀವೆಲ್ಲ ಹೇಳ್ತಿರೋದು ನನಗೆ ತುಂಬಾ ಕನೆಕ್ಟ್ ಆಗಿ, ನಾನು ನಮ್ಮ ಅಜ್ಜಿ ಜೊತೆಗೆ ಹಾಗೆ ಮಲಗ್ತಾ ಇದ್ದೆ. ಅಜ್ಜಿ ಕತೆಗಳು ಹೇಳೋರು ಅವಾಗ. ಆಮೇಲೆ ಕೆಲವು ರಾತ್ರಿ ಹೊತ್ತು ನಿದ್ದೆ ಬರ್ಲಿಲ್ಲ ಅಂತಂದ್ರೆ ನಮ್ಗೆ ಅದು ಒಂದು ಅಚ್ಯುತದ ಶರಣೇಂದ್ರಿ ಮಿಕ್ಕೆರೆ ಅದೋ ಮೊಗ್ಲು ಯಾವುದೋ ಒಂದು ಮಂತ್ರ ಹೇಳ್ಕೊಟ್ಟಿದ್ರು. ಆ ಮಂತ್ರ ಹೇಳ್ಕೊಂಡು ನೀವು ಮಲಗಿದ್ರೆ ನಿಂಗೆ ಕೆಟ್ಟ ಕನಸು ಬರಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತೀಯ ಅಂತ. ಅಂದ್ರೆ ಆ ಅಜ್ಜಿ ಜೊತೆ ಮೊಮ್ಮಕ್ಕಳದ ಆ ಬಾಂಡಿಂಗ್ಗೆ ಒಂದು ಯಾವತ್ತಿಗೂ ಅದು ಒಂದು ತಾಯಿಗಿಂತ ಹೆಚ್ಚಿನ ಜಾಸ್ತಿ ಸಲಿಗೆ ಇರುತ್ತೆ. ಅಜ್ಜಿ ಹೇಳಿದ ಕಥೆ ನಿಮ್ಗೆ ಏನಾದ್ರು ನೆನಪಿದೆಯಾ ಮಲಗಿರ್ಬೇಕಾದ್ರೆ? ನಂಗ್ ಅಜ್ಜಿಗಿಂತ ನಮ್ಮ ಅತ್ತೆ ಹೇಳೋರು. ಅದ್ ಎವ್ರಿ ಡೇ ಒಂಥರ ಅದು ರಿಚುವಲ್. ನಂದು ನನ್ ತಂಗಿದು ಹೋಗ್ಬಿಟ್ಟು ಅವ್ರ ಹತ್ರ ಒಂದ್ ಕತೆ ಕೇಳಲೇಬೇಕು. ಅಂಡ್ ಅವ್ರು ನಮ್ಮಿಬ್ರಿಗೆ ಅಲ್ಲ, ಎಲ್ಲಾ ಕಸಿನ್ಸ್ಗುನು, ಯಾರೇ ನಮ್ಮ ಮನೆಗ್ ಬಂದ್ರುನು ನನ್ ಕಸಿನ್ಸ್ ನಮ್ಮ ಅತ್ತೆ ಕತೆ ಹೇಳೋರು. ಸೊ ಪ್ರಾಬಬ್ಲಿ ನಮ್ಮ ಅಜ್ಜಿ ಕತೆನೆ ಹೇಳ್ತಿದ್ರು ಅನ್ಸುತ್ತೆ. ಆದ್ರೆ ಅವರು ತುಂಬಾ ಕತೆ ಹೇಳೋರು. ಮೈಸೂರಮ್ಮ ಕತೆ ಅಂತ ನನ್ಗೆ ಅವ್ರ ಹೆಸರು ಕೇಳಿಲ್ಲ. ಬಟ್ ಅದನ್ನೇ ಅವ್ರಿಗೆ ಪಾಪ ಮನೆ ಕೆಲ್ಸದಿಂದ ಪುರ್ಸೋದ್ ಸಿಕ್ಕಿದ್ರೆ ಬರೆಯೋರು. ಬಟ್ ಅವ್ರ ಹತ್ರನೇ ಕೂತ್ಕೊಂಡ್ ಬರೀತಿದ್ದೆ. ಅವ್ರು ಬರೀತಿದ್ದಿದ್ದು ಇನ್ನೂನು ಒಂದ್ ಗಣಪತಿದು ಇದಿಟ್ಕೊಂಡು ಪಿಕ್ಚರ್ ಇಟ್ಕೊಂಡು ಒಂದ್ ಕಾರ್ಡ್ ಬೋರ್ಡ್ ಅಲ್ಲಿ ಬರೆಯೋರು ಅವರು. ಸೊ ಗಣಪತಿ ಪಿಕ್ಚರು ಎಲ್ಲ ನನ್ನ ಹತ್ರ ಇನ್ನೂ ಇದೆ. ತಾತಗೂ ಅಜ್ಜಿ ಎಷ್ಟು ವರ್ಷ ಗ್ಯಾಪ್ ಅಲ್ಲಮ್ಮ ತೀರ್ಕೊಂಡಿದ್ದು? ತಾತ ಹೋಗಿ ಎಷ್ಟು ವರ್ಷಕ್ಕೆ? ತಾತ ಹೋಗಿದ್ದು 1976 ಅಲ್ಲಿ, ನಮ್ಮ ಅಜ್ಜಿ ಹೋಗಿದ್ದು 1988. ಓಕೆ 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 12 ಇಯರ್ಸ್, 12 ವರ್ಷ. ಹೌದು. ಅದು ನಮ್ಮ ಅಂಕಲ್ ಇಲ್ಲಿದ್ದಾರೆ, ಕ್ಯಾನಡಾಲಿದ್ರು. ಅವರು 1985 ಹಂಗೆ ಹೋಗ್ಬಿಟ್ರು. ಅದು ಅವ್ರಿಗೆ ತುಂಬಾ ನೋವಾಯ್ತು. ಅದು ಅವ್ರು ಅದ್ರಿಂದ ಆಚೆ ಬರ್ಲಿಲ್ಲ. ಮಗನ್ನ ಇದ್ ಮಾಡ್ಕೊಂಡಿದ್ದು. ಹೌದು. ಅದು ಅವರು ಕ್ರಿಸ್ಮಸ್ ಟೈಮಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಪಾಪ ತುಂಬಾ ಆ ದಿನದಿಂದ ಅವ್ರಿಗೆ ಬಟ್ಟೆ ಎಲ್ಲ ಹೊಲ್ಸ್ಕೊಂಡು ಏನೇನ್ ತಿಂಡಿ ಮಾಡ್ಬೇಕು, ಅವ್ನ್ಗೆ ಏನೇನ್ ಇಷ್ಟ ಅಂತ ಎಲ್ಲ ಯೋಚಿಸ್ಕೊಂಡು ಇಟ್ಕೊಂಡಿದ್ರು. ಅವ್ರು ಬರೋದು ಡಿಸೆಂಬರ್ ಅಲ್ಲಿ ಬರ್ಬೇಕಿತ್ತು. ಬಟ್ ಅದೇ ಡಿಸೆಂಬರ್ ಅಲ್ಲಿ ಈ ತರ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಬಟ್ ನಮ್ಮ ಅಜ್ಜಿಗ್ ನಾವ್ ಹೇಳಿರ್ಲಿಲ್ಲ, ಸ್ಲೋ ಆಗಿ ಹೇಳೋಣ ಅಂತ. ಈ ತರ ಸೀರಿಯಸ್ ಆಗಿದೆ ಅಂತ ಹೇಳಿ ಒಂದ್ 4-5 ದಿನ ಆದ್ಮೇಲೆ ಅವ್ರ ಅಕ್ಕನೇ ಬಂದು ಈ ತರ ಹೋದ ಅಂತ ಹೇಳಿದ್ರು. ಅದು ಅವ್ರಿಗೆ ಐ ಥಿಂಕ್ ಅದಾದ್ಮೇಲೆ ತುಂಬಾ ಕೂಗೋದ್ರು. ಅದು ವಾಪಸ್ ಬರ್ಲೇ ಇಲ್ಲ. ತಡ್ಕೊಳಕ್ ಆಗ್ಲಿಲ್ಲ ಅವ್ರ ಕೈನಲ್ಲಿ, ಅದು ಆಗ್ಲಿಲ್ಲ. ಅದ್ರಿಂದ ಅವ್ರ ಆಚೆ ಬರ್ಲಿಲ್ಲ. ನನಗ್ ಜ್ಞಾಪಕ ಇರೋ ಹಂಗೆ ತುಂಬಾ ಒಂಥರ
ಸ್ಲೋ ಡೌನ್ ಆಗೋಯ್ತು. ಒಂಥರ ಯಾವ್ದ್ರಲ್ಲೂ ಒಂಥರ ಆಸಕ್ತಿ ಇರ್ಲಿಲ್ಲ. ಮಗಂದೇ ಒಂಥರ ಮೆಲ್ಕ್ ಹಾಕೊಂಡು ಇದ್ರು. ಸೊ ಅದು ಒಂಥರ ಅವ್ರಿಗೆ ತುಂಬಾ ಇಂಪ್ಯಾಕ್ಟ್ ಆಯ್ತು. ಓಕೆ. ಇನ್ನು ನಿಮ್ಮ ತಂದೆ ತಾಯಿ ಎಲ್ಲ ಎಷ್ಟು ಸತಿ ವಿಸಿಟ್ ಮಾಡಿದ್ರು ನಿಮ್ಮ ಮನೆಗೆ ಅಲ್ಲಿ ಅಮೆರಿಕಾಗೆ? ಇಲ್ಲ, ನಮ್ ತಂದೆ ತಾಯಿ ಬರ್ಲೇ ಇಲ್ಲ. ನಮ್ ಓಹ್. ತಂದೆಗೆ ಅವ್ರಿಗೆ ಆ, ಒಂಥರ ಬ್ಯಾಂಕಿಗೆ ಹೋಗೋರು, ಅವ್ರ ಪಾಡಿಗೆ ಕಾರು ಸ್ಕೂಟ್ರು ಎಲ್ಲ ಉಪಯೋಗಿಸ್ಕೊಂಡು ಅವ್ರ ಪಾಡಿಗೆ ಇಂಡಿಪೆಂಡೆಂಟ್ ಆಗಿದ್ರು. ಅವ್ರಿಗೆ ಇಲ್ಲಿ ಬಂದ್ಬಿಟ್ರೆ ಮನೇಲೆ ಸಿಕ್ಕಾಕೊಂಡ್ಬಿಡ್ಬೇಕಾಗತ್ತಲ್ಲ. ಓಕೆ. ಅವ್ರಿಗದು ಇಷ್ಟ ಆಗ್ತಾ ಇರ್ಲಿಲ್ಲ. ನಾನು ಎಷ್ಟೋ ಸತಿ ಹೇಳ್ತಾ ಇದ್ದೆ, ಇಲ್ಲಿ ಪಾಡಿಗೆ ವಾಕ್ ಹೋಗೋರಂತೆ ಅಂತ. ಏನ್ ಮಾಡ್ಲಿ ಬಂದು ಅಲ್ಲಿ ಚಿನ್ನಪ್ಪನ ಕೂತ್ಕೊಂಡು ಒಂಥರ ಯಾರು ಗೊತ್ತಿಲ್ಲ ಮಾಡಿಲ್ಲ. ಅವ್ರು ಒಂದ್ ನಿಮಿಷ ಒಂದ್ ಕಡೆ ಅವ್ರು ಕೂತ್ಕೋತಿರ್ಲಿಲ್ಲ. ಏನೋ ಒಂದ್ ಹವ್ಯಾಸ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಎಲ್ಲಾ ಕಡೆ ಹೋಗ್ಬಿಟ್ ಬರೋರು. ನನ್ ಬ್ಯಾಂಕ್ ಕೆಲ್ಸ ಇರತ್ತೆ, ನಂದ್ ಅಲ್ಲೆಲ್ಲೋ ಕೆಲ್ಸ ಇರತ್ತೆ, ನಾ ಅಲ್ಲಿ ಬಂದ್ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ಲಿ ಅಂತ. ಆಮೇಲೆ ಅವ್ರ ಕೊನೆಗೂ ಇಲ್ಲ, ನಂಗ್ ಅದ್ ಅಮೆರಿಕ ಅಲ್ಲ, ನಂಗ್ ಅಷ್ಟ ಸರಿ ಹೋಗಲ್ಲ ಅಂತ ಬರ್ಲೇ ಇಲ್ಲ. ಅಮ್ಮನೂ ಬರ್ಲಿಲ್ಲ? ಇಲ್ಲ. ಓಕೆ. ಓಕೆ. ಎಸ್ ಮ್ಯಾಮ್. ಈಗ ಇಲ್ಲಿ ತಂಗಿಯವ್ರಿಗೆ ಎಷ್ಟು ಜನ ಮಕ್ಕಳು? ತಂಗಿಯವ್ರ ಹಸ್ಬೆಂಡ್ ಏನ್ ಮಾಡ್ಕೊಂಡಿದ್ದಾರೆ? ಅವರು ಇವಾಗ ಮುಂಚೆ ಸೇಲ್ಸ್ ಫೋರ್ಸ್ ಅಲ್ಲಿ ಇದ್ರು. ಓಕೆ. ಇವಾಗ ಅದೇ ರಿಟೈರ್ಮೆಂಟ್ ತಗೊಂಡು ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಓಪನ್ ಮಾಡ್ಬೇಕು ಅಂತಿದ್ದಾರೆ ಬ್ಯಾಂಗ್ಳೂರಲ್ಲಿ. ಸೊ ಅದ್ರಲ್ಲಿ ಬಿಸಿ ಇದ್ದಾರೆ. ವಂಡರ್ಫುಲ್. ಅವ್ರಿಗೆ ಎಷ್ಟು ಜನ ಮಕ್ಕಳಮ್ಮ? ನಿಮ್ ತಂಗಿಯವ್ರಿಗೆ ಎಷ್ಟು ಜನ ಮಕ್ಕಳು? ಅವಳಿಗಿಲ್ಲ, ಮಕ್ಳಿಲ್ಲ. ಓಕೆ. ಅಂಡ್ ನಮ್ಮ ಅರುಣ್ ಸರ್ ಬಗ್ಗೆ ಕೇಳೋದಾದ್ರೆ, ಎಲ್ಲಿ ಅವ್ರು, ಯಾವ ಊರ್ನವ್ರು ಅರುಣ್ ಸರ್? ಮೈಸೂರೇ. ಓ, ಮೈಸೂರೇ. ಸೂಪರ್ ಸೂಪರ್. ಆಮೇಲೆ ನನಗೆ ನೀವು ವಾಣಿಯಮ್ಮ ಅವ್ರನ್ನ ಮೈಸೂರಮ್ಮ ಅಂತ ಕರೆಯೋದೇ ತುಂಬಾ ಮುದ್ದಾಗಿದೆ. ಅದು ನಮ್ಮ ಆಕ್ಚುಲಿ ದೊಡ್ಡ ಅಣ್ಣ ಕಸಿನ್ ಅವ್ನ್ ಡೆಲ್ಲಿಯಲ್ಲಿದ್ದ. ನಮ್ಮತ್ತೆ ಡೆಲ್ಲಿ. ಅವಾಗ ಅವ್ನ್ ಮೈಸೂರಿಗೆ ಸಮ್ಮರ್ ಹಾಲಿಡೇಸ್ ಬರ್ತಾ ಇದ್ನಲ್ಲ, ಇವ್ರನ್ನು ಅಮ್ಮ ಅಂತ ಇದ್ದ, ಅಮ್ಮನು ಅಮ್ಮ ಅಂತ ಇದ್ದ. ಅದಕ್ಕೆ ಅವನು ಕನ್ಫ್ಯೂಷನ್ ಆಗ್ತಾ ಇತ್ತು. ಇಲ್ಲಿ ಮೈಸೂರಿಗೆ ಬಂದಾಗ ಇಬ್ಬಿಬ್ರು ಅಮ್ಮ ಅಮ್ಮ ಅಂತ ಇದ್ದ. ಅದಕ್ಕೆ ಅವಾಗ ಅವನು ಮೈಸೂರಮ್ಮ ಅಂತ ಕರೆಯಕ್ ಶುರು ಮಾಡ್ದ ನಮ್ಮ ಅಜ್ಜಿನ. ಸೊ ಅದ್ರಿಂದ ಎಲ್ಲಾ ಮೊಮ್ಮಕ್ಳು 9 ಜನ ಮೊಮ್ಮಕ್ಳು ಮೈಸೂರಮ್ಮನೇ ಆಗೋಯ್ತು. ಸೋ ನೈಸ್, ಸೋ ನೈಸ್. ಈ ಅರುಣ್ ಸರ್ ಇವಾಗ ವಾಣಿಯಮ್ಮ ಅವರ ಪುಸ್ತಕಗಳ ಬಗ್ಗೆ ಅಥವಾ ಓದಿರೋದು ಅಥವಾ ಸಿನಿಮಾಗಳು ನೋಡಿರೋದು ಎಲ್ಲ ನೋಡಿದಾರಮ್ಮ? ಎಲ್ಲ ಸಿನಿಮಾ ಎಲ್ಲ ನೋಡಿದ್ದಾರೆ. ಕತೆ ಬುಕ್ ಓದಿದಾರ? ಇಲ್ಲ, ಕತೆ ಬುಕ್ ಓದಿಲ್ಲ ಅನ್ಸುತ್ತೆ, ಬಟ್ ಸಿನಿಮಾ ಎಲ್ಲ ನೋಡಿದ್ದಾರೆ. ಓಕೆ. ಆಮೇಲೆ ನಿಮ್ಮ ಒಂದು ಕೆಲಸಗಳ ಒತ್ತಡದಲ್ಲಿ ಅಲ್ಲಿ ನೀವು ತುಂಬಾ ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಗಳಿಗೆ ವಾಲಂಟರಿ ಆಗಿ ಕೆಲಸ ಮಾಡ್ತೀರಾ. ಶೇರ್ ಮಿ ದಟ್ ಎಕ್ಸ್ಪೀರಿಯನ್ಸ್ ಗಳು ಹೇಗಿತ್ತು, ಅದ್ರ ಬಗ್ಗೆ ಹೇಳೋದಾದ್ರೆ ಮಾ? ನನ್ಗೆ 10 ವರ್ಷದ ಹಿಂದೆ ಇಲ್ಲಿ ಕ್ಲಿವ್ಲೆಂಡ್ ಮೂವ್ ಆದೆ. ಅವಾಗ ಕಸ್ತೂರಿ ಕನ್ನಡ ಸಂಘದ ಆಗಿನ ಪ್ರೆಸಿಡೆಂಟ್ ಆದ ಮೀನಾ ಮಹೇಶ್ ಅವರು ನನ್ಗೆ ಎಕ್ಸಿಕ್ಯೂಟಿವ್ ಕಮಿಟಿಲಿ ಇರ್ತೀಯಾ, ಈ ತರ ಸೋಷಿಯಲ್ ಮೀಡಿಯಾ ಎಲ್ಲ ಮಾಡ್ತೀಯಾ, ನಾ ಕಂಪ್ಯೂಟರ್ ಎಲ್ಲ ಮಾಡ್ತಿದ್ನಲ್ಲ, ಅದಕ್ಕೆ ನೀನ್ ಅವಾಗ ನನ್ ಮಗು ಇನ್ನೂ ಚಿಕ್ಕದಿತ್ತು. ಅದಕ್ಕೆ ನಾನು ಅಯ್ಯೋ ಜಾಸ್ತಿ ಕೆಲಸ ಮಾಡಕ್ಕಾಗಲ್ಲ, ಅವಳು ಚಿಕ್ಕವಳಿದ್ದಾಳೆ ಅಂತ ಹೇಳ್ದೆ. ಇಲ್ಲ, ನೀ ಆತರ ಆಚೆ ಕಡೆದೆಲ್ಲ ಮಾಡ್ಬೇಡ, ಅಟ್ಲೀಸ್ಟ್ ಕಂಪ್ಯೂಟರ್ದೆಲ್ಲ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಅದ ವೆಬ್ಸೈಟ್ ಅವೆಲ್ಲ ನೋಡ್ಕೋತೀಯಾ ಅಂತ ಕೇಳಿದ್ರು. ಅವಾಗ 10 ವರ್ಷದಿಂದ ಶುರು ಮಾಡಿದ್ದು. ಆಮೇಲೆ ಕಸ್ತೂರಿ ಕನ್ನಡ ಸಂಘದ ಪ್ರೆಸಿಡೆಂಟ್ ಆಗಿದ್ದೆ. ಆಮೇಲೆ ನಾರ್ತ್ ಈಸ್ಟ್ ಒಹಯೋ ವುಮೆನ್ ಇನ್ ಟೆಕ್ನಾಲಜಿ ಅಂತ ಒಂದು ವುಮೆನ್ ಟೆಕ್ನಾಲಜಿಕಲ್ ಗ್ರೂಪ್ ಇದೆ, ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ದೆ. ಆಮೇಲೆ ಅಸೋಸಿಯೇಷನ್ ಆಫ್ ಏಷ್ಯನ್ ಇಂಡಿಯನ್ ವುಮೆನ್ ಇನ್ ಒಹಯೋ ಅಂತಿದ್ದೆ, ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ದೆ. ಈಗ ಫೆಡರೇಷನ್ ಇಂಡಿಯನ್ ಕಮ್ಯುನಿಟಿ ಅಸೋಸಿಯೇಷನ್ಸ್ಗೆ ಸೆಕ್ರೆಟರಿ ಆಗಿದ್ದೀನಿ. ಅಂಡ್ ಯು ಆರ್ ಅನ್ ಅಂಬಾಸಿಡರ್ ಫಾರ್ ಇದಲ್ವಮ್ಮ, ಕ್ಲಿವ್ಲೆಂಡ್ ಪೀಪಲ್ ಅಂತ ಒಂದು ಎಥನಿಕ್ ಗ್ರೂಪ್ ಇದೆ. ಅಲ್ಲಿ 128 ಎಥನಿಕ್ ಗ್ರೂಪ್ಸ್ ಇದೆ. ಓಕೆ. ಸೊ ಅದಕ್ಕೆ ನಾ ಇಂಡಿಯನ್ ಅಂಬಾಸಿಡರ್ ಆಗಿ ಕೆಲಸ ಮಾಡ್ತೇನೆ, ಅಂದ್ರೆ ವಾಲಂಟಿಯರ್. ವಂಡರ್ಫುಲ್. ಈಗ ಕನ್ನಡ ಸಂಘಗಳ ಕೆಲಸಗಳು, ಕಾರ್ಯಗಳು, ಅದರಲ್ಲೂ ಹೊರ ದೇಶದಲ್ಲಿ ಅದೊಂದು ಸ್ವಲ್ಪ ಒಂಥರ ಜವಾಬ್ದಾರಿ ಜಾಸ್ತಿನೇ. ಯಾಕೆಂದ್ರೆ ಏನ್ ಮಾಡಿದ್ರು ಇವಾಗ ನಮ್ಮನ್ನ ನೀವು ಕರ್ಸ್ಕೋತೀರಾ ಪ್ರೀತಿಯಿಂದ, ಅಲ್ಲಿಗೆ ಕರ್ಸ್ಕೊಂಡಾಗ ನಿಮ್ಮ ಶಕ್ತಿ ಮೀರಿ ನಮ್ಮನ್ನ ಚೆನ್ನಾಗಿ ನೋಡ್ಕೋತೀರಾ. ಅಲ್ಲಿ ಯಾವುದಕ್ಕೂ ಲೋಪದೋಷ ಬರಬಾರ್ದು ಅಂತ. ಕೆಲವೊಂದು ಸಂದರ್ಭಗಳಲ್ಲಿ ಆ ಜವಾಬ್ದಾರಿಗಳು ಒತ್ತಡ ಜಾಸ್ತಿ ಆಗುತ್ತೆ. ಏನ್ ಮಾಡಿದ್ರು ಒಬ್ರೊಬ್ರಿಗೆ ಸರಿ ಹೋಗಲ್ಲ. ಎಲ್ರು ಒಂದೇ ತರ ಇರಲ್ಲ. ಈ ಒಂದು ಚಾಲೆಂಜಸ್ ನ ಹೇಗ್ ಫೇಸ್ ಮಾಡ್ತೀರಮ್ಮ ನೀವು? ಇಲ್ಲ, ನಾನು 10 ವರ್ಷದಲ್ಲಿ ನಾವ್ ತಿಳ್ಕೊಂಡಿರೋದೇನು ಅಂದ್ರೆ, ಅದು ಜನದ ಪರ್ಸ್ಪೆಕ್ಟಿವ್ ನೀವು ಚೇಂಜ್ ಮಾಡಕ್ಕಾಗಲ್ಲ ಅಲ್ವಾ. ಹೌದು. ನಿಮ್ಮ ಧ್ಯೇಯ ಏನಿದೆ, ನಿಮ್ ಫೋಕಸ್ ಏನಿದೆ, ನೀವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ, ಅದನ್ನ ನಾವು ಒಂಥರ ಕಟ್ನಿಟ್ಟಾಗಿ ಕೆಲಸ ಮಾಡಿದ್ರೆ ಅವಾಗ ಬೇರೆಯವ್ರಿಗೆ ಅವ್ರಿಗೆ ಏನ್ ಅನ್ಸತ್ತೋ ಅನ್ಸಲ್ವೋ ಅದು ನಾವ್ ಅದನ್ನ ತಲೆ ಕೆಡ್ಸ್ಕೋಬಾರ್ದಲ್ವಾ. ಸೊ ನಮ್ಮನ್ನ ನಾವ್ ಪ್ಲೀಸ್ ಮಾಡ್ಕೋಬೇಕು, ನಮಗ್ ಗಿಲ್ಟ್ ಇರ್ಬಾರ್ದು. ನಾವೇನಾದ್ರೂ ಮಾಡಿದ್ರೆ
ನಾನ್ ಸರಿ ಮಾಡಿಲ್ಲ ಅಂತ ನನ್ಗೆ ಅನ್ಸಿದ್ರೆ ಅವಾಗ ಅದು ಒಂಥರ ಇದು ಸರಿ ಹೋಗ್ಲಿಲ್ವೇನೋ ಅನ್ನೋ ತರ ಆಗತ್ತೆ. ಆದ್ರೆ ನಾನ್ ಮಾಡೋ ಕೆಲ್ಸ ಕರೆಕ್ಟ್ ಆಗಿದ್ರೆ ಅವಾಗ ಒಂಥರ ಅದಿರಲ್ಲ ಅಲ್ವಾ, ನಮಗ್ ಗಿಲ್ಟ್ ಇರಲ್ಲ. ಸೊ ನಾನು ಐ ಮೇಕ್ ಶೋರ್ ನನಗ್ ಗಿಲ್ಟ್ ಇರ್ಬಾರ್ದು. ನಾನ್ ಏನ್ ಹಚ್ಕೊಂಡಿದ್ದೀನೋ, ನನ್ ಫಸ್ಟೇನೆ ನಾನು ಆ ರೋಲ್ ತಗೊಂಡಾಗ ನಾ ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದಷ್ಟು ನಾ ಮುಗ್ಸಿದ್ರೆ ಅವಾಗ ನನಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ. ಸೊ ಅದನ್ನ ನಾನು ಒಂಥರ 10 ವರ್ಷದಿಂದ ಶುರು ಮಾಡಿರೋದ್ರಿಂದ ಅದನ್ನ ಒಂದ್ ಮಂದಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂಡ್ ನಿಮ್ಮ ಮಗಳು ಅನಿಕಾ ಮೇಡಮ್ ಅವರು, ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಮಾಡ್ಕೊಂಡಿದ್ದಾರೆ? ಅವರು ಭರತನಾಟ್ಯಂ ಕಲಿತಿದ್ದಾರೆ ಅಂತ ಕೇಳ್ಪಟ್ಟೆ. ಅದ್ರ ಜೊತೆಗೆ ಸಖತ್ ನನಗ್ ಖುಷಿ ಕೊಟ್ಟಿದ್ರೆ ನೀವು ಕಲಿತಾ ಇದ್ದೀರಾ ಅಂತ. ಐ ಆಮ್ ಸೋ ಹ್ಯಾಪಿ. ಸಿ, ಆರ್ಟ್ ಡಸ್ ನಾಟ್ ರಿಕ್ವೈರ್ ಎನಿ ಏಜ್ ಆರ್ ನಥಿಂಗ್ ಅನ್ನೋದಕ್ಕೆ ಸೂಪರ್. ವಿ ಆರ್ ಇನ್ ಇನ್ಸ್ಪಿರೇಷನ್ ನಿಜವಾಗ್ಲೂ. ಥ್ಯಾಂಕ್ ಯು. ಇಲ್ಲ, ನಾನ್ ಚಿಕ್ಕ ವಯಸ್ಸಲ್ಲಿ ಕಲಿಬೇಕು ಅಂತ ಆಸೆ ಇತ್ತು. ನಮ್ ತಂದೆ ತಾಯಿ ಇಬ್ರು ಬ್ಯಾಂಕ್ ಅಲ್ಲಿ ಇದ್ರಲ್ಲ, ನಮ್ ತಂದೆ ಯೂಶಲಿ ಅವರು ಆಚೆ ಕಡೆನೆ ಮಂಡ್ಯ, ಬೈಲ್ಕುಪ್ಪೆ ಆತರ ಬೇರೆ ಊರಲ್ಲೇ ಕೆಲಸ ಜಾಸ್ತಿ, ಬೆಂಗಳೂರು ಆತರ. ಅದ್ರಿಂದ ಅವ್ರಿಗೊಂಥರ ಯೋಚನೆ ಇತ್ತು, ಅಯ್ಯೋ ಎಲ್ಲೆಲ್ಲೋ ಕುವೆಂಪು ನಗರ ಆತರ ಎಲ್ಲ ದೂರ ದೂರ ಮಕ್ಳು ಒಬ್ಬೊಬ್ರೆ ನಡ್ಕೊಂಡ್ ಹೋಗೋದು, ಅದ್ ನಂಗ್ ಟೆನ್ಷನ್ ಆಗತ್ತೆ. ನಾನ್ ಎಲ್ಲೋ ಇದ್ದೀನಿ. ನಮ್ ತಂದೆ ತಾಯಿನೂ ಬರ್ತಿದ್ದು 6 ಗಂಟೆ ಆತರ ಆಗೋದು, 5 ಗಂಟೆ 6 ಗಂಟೆ ಆತರ. ಸೊ ಕರ್ಕೊಂಡ್ ಹೋಗಕ್ಕೆ ಅವ್ರಿಗೆ ಆಗ್ತಿರ್ಲಿಲ್ಲ. ಆದ್ರೆ ಒಬ್ಬೊಬ್ರೆ ಹೆಣ್ಮಕ್ಳನ್ನ ಕಲ್ಸಕ್ ಇಷ್ಟ ಇರ್ಲಿಲ್ಲ ಅವ್ರಿಗೆ. ಅದ್ ಅವ್ರಿಗೆ ಗೊತ್ತಿತ್ತು ನಂಗೆ ಡ್ಯಾನ್ಸ್ ಇಷ್ಟ. ಇಬ್ರಿಗೂ, ನನ್ಗೆ ನನ್ ತಂಗಿಗೆ ಇಬ್ರಿಗೂ ಡ್ಯಾನ್ಸ್ ಇಷ್ಟ. ಸೊ ಇಬ್ರಿಗೂ ಇಷ್ಟ ಅಂತ ಗೊತ್ತಿತ್ತು. ಆದ್ರೂನು ಒಂಥರ ಒಂದು ಹಿಂಜರಿಕೆ ಇತ್ತು, ಹೆಣ್ಮಕ್ಳು ಬೇಡ ಅಂತ. ಅದು ನನ್ ಮಗಳು 4 ವರ್ಷ ಇರ್ಬೇಕಾರೆ ಅವಳು ಮ್ಯೂಸಿಕ್ ಹಾಕಿದ್ರೆ ಡ್ಯಾನ್ಸ್ ಮಾಡೋಳು. ಅವಾಗ ಅನ್ಕೊಂಡೆ ಇಲ್ಲ ಇವಳು ಡ್ಯಾನ್ಸ್ಗೆ ಸೇರಿಸ್ಬೇಕು ಅಂತ. ಅವಾಗ ಅವ್ರ ಹತ್ರ ಕೇಳಕ್ ಹೋದಾಗ ನನ್ ಮಗಳಿಗೆ ನಾನು ಸೇರ್ಕೊಳ್ಳ ಅಂತ ಕೇಳ್ದೆ. ಅವ್ರು ಖಂಡಿತ ಸೇರ್ಕೋ, ಅದಕ್ಕೇನಂತೆ ಅಂತ. ಸೊ ಅವಾಗಿಂದ ಇಬ್ರುನು ಡ್ಯಾನ್ಸ್ ಮಾಡ್ತೀವಿ. ಎಷ್ಟು ಎಂಜಾಯ್ ಮಾಡ್ತಾ ಇದ್ರ ನೀವ್ ಇವಾಗ ಅದನ್ನ? ತುಂಬಾ. ಡ್ಯಾನ್ಸ್ ಅನ್ನೋದು ಪ್ರಾಬಬ್ಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನಂಗೆ. ಅದು ಸ್ಟ್ರೆಸ್ ರಿಲೀವರ್. ಒಂಥರ ಪ್ರಾಕ್ಟೀಸ್ ಸೆಷನ್ ಆದ್ರೆ ಎಷ್ಟೋ ಬಾಡಿ ರಿಜುವಿನೇಟ್ ಆಗೋಗುತ್ತೆ, ಮೈಂಡ್ ರಿಜುವಿನೇಟ್ ಆಗುತ್ತೆ. ನಂಗೆ ಅದು ತುಂಬಾನೇ, ಅದು ಪ್ರಾಬಬ್ಲಿ ನನ್ ಪ್ಯಾಷನ್ ಅನ್ಸುತ್ತೆ. ನಿಮ್ಮ ಕೆಲಸಗಳ ಮಧ್ಯದಲ್ಲಿ ನಿಮ್ ಟೈಮ್ ಅಕಾಮಡೇಟ್ ಮಾಡಕ್ ಆಗತ್ತಮ್ಮ ಇದಕ್ಕೆ, ಡ್ಯಾನ್ಸ್ಗೆ? ವಾರಕ್ಕೆ ಒಂದ್ಸತಿ ಪ್ರಾಕ್ಟೀಸ್ ಇರುತ್ತೆ, ಅಂದ್ರೆ ಕ್ಲಾಸ್ ಇರುತ್ತೆ. ಸೊ ಅವಾಗ ಅಥವಾ ನಮ್ಗೆ ಟೈಮ್ ಆದಾಗ, ಯಾವಾಗಾದ್ರೂ ಆದಾಗ ಒಂದೊಂದಿಷ್ಟು ಸ್ಟೆಪ್ಸ್ ಪ್ರಾಕ್ಟೀಸ್ ಮಾಡ್ಕೋತೀವಿ. ಅದ್ ಬಿಟ್ರೆ ನನ್ ಮಗಳಿಗೆ ಒಂದ್ ಮಾರ್ಚ್, ಏಪ್ರಿಲ್, ಮೇ ಅದು ಹೆಕ್ಟಿಕ್ ಇರುತ್ತೆ ಸ್ಕೂಲಲ್ಲಿ. ಸೊ ಅವಾಗ ಒಂದ್ ಬ್ರೇಕ್ ಕೊಟ್ಟಿರ್ತೀವಿ. ಆಮೇಲೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಪಿಕಪ್ ಮಾಡ್ಕೊಂತೀವಿ. ಏನ್ ಮಾಡ್ತಿದಾರೆ ಅನಿಕಾ ಮೇಡಮ್ ಅವ್ರು? ಏನ್ ಮಾಡ್ತಿದ್ದಾರೆ? ಅವಳಿಗೆ 7th ಗ್ರೇಡ್ ಅಲ್ಲಿ ಇದ್ದಾಳೆ, ಮುಗಿತಾ ಬಂತು ಇನ್ನಿ. ಓಕೆ. ಅಜ್ಜಿ ಬಗ್ಗೆ, ಅಜ್ಜಿ ಸ್ವಭಾವಗಳು, ಅಜ್ಜಿ ಕೆಲವು ಗುಣಗಳು ಜನರಲಿ ಮೊಮ್ಮಕ್ಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಮ್ಮ ಅನಿಕಾ ಅವ್ರಿಗೂ ಏನಾದ್ರೂ ಅದು ಟ್ರಾನ್ಸ್ಫರ್ ಆಗಿದೆಯಾ? ನಾನು ಮೊನ್ನೆ ಇದು ಕಾರ್ಯಕ್ರಮಕ್ಕೋಸ್ಕರ ತಿರ್ಗಾ ನಮ್ಮ ಅಜ್ಜಿದೆಲ್ಲ ಓದ್ತಾ ಇದ್ದೆ. ನಮ್ಮ ಅಜ್ಜಿದ್ ಓದಿದ್ರೆ ಒಂದ್ ಅರ್ಧ ಗಂಟೆ ಅಳ್ತಾನೆ ಇರ್ತೀನಿ. ಸೊ ಒಂಥರ ಅದು ತಿರ್ಗಾ ಎಲ್ಲಾ ಜ್ಞಾಪಕ ಬರುತ್ತೆ.